ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ಥರ ರಿಸೆಪ್ಷನ್ ಸೀರೆಗೆ ಒಂದು ಸ್ಯಾರಿ ಕುಚ್ಚು ಆಲ್ರೆಡಿ ಹಾಕಿಕ್ಕಿದ್ದೀನಿ. ಸ್ವಲ್ಪ ಇದೆ ತೋರಿಸ್ತೀನಿ ನಿಮಗಾಗಿ. ಥರ ಸ್ಯಾರಿ ಫುಲ್ಲು ಪಿಂಕ್ ಆ್ಯಂಡ್ ಗ್ರೀನ್. ಪಲ್ಲು ಬಂದು ಗ್ರೀನಲ್ಲಿದೆ. ನಾನು ಪಿಂಕ್ ಹಾಕ್ಕೊತಾ ಇದ್ದೀನಿ ನೋಡಿ. ಫಸ್ಟ್ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ತಕ್ಷಣ 4 ಚೈನ್ ಹಾಕಿ ಮತ್ತು ಸೀರೆಗೆ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕು ಮತ್ತು 4 ಚೈನ್ ಹಾಕಬೇಕು. ಸ್ಟಾರ್ಟಿಂಗಲ್ಲಿ ಸೀರೆಗೆ 4 ಚೈನ್ 2 ಟೈಮ್ಸ್ ಹಾಕಬೇಕು. ಮತ್ತು ಒಂದು ಬೀಡಾದಮೇಲೆ ಮತ್ತೆ 4 ಚೈನು 3 ಟೈಮ್ಸ್ ಹಾಕಬೇಕು. ಸೆಂಟ್ರಲ್ಲಿ ಮಿಡಲಲ್ಲಿ 4 ಚೈನು 3 ಟೈಮ್ಸ್ ಹಾಕಬೇಕು. ಫಸ್ಟಲ್ಲಿ ಲಾಸ್ಟಲ್ಲಿ 4 ಚೈನು 2 ಟೈಮ್ಸ್ ಹಾಕಬೇಕು. ಸೆಂಟ್ರಲ್ಲಿ ಮಾತ್ರ 4 ಚೈನ್ 3 ಟೈಮ್ಸ್ ಹಾಕಬೇಕು. ಇವಾಗ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. 4 ಚೈನ್ 2 ಟೈಮ್ಸ್ ಆದಮೇಲೆ ಮತ್ತೆ ಇವಾಗ ಬೀಡ್ ಹಾಕಬೇಕು. ಬೀಡ್ ಹಾಕಿ ಥರ ಸೂಜಿನ ಹಚ್ಚಕ್ಕೆ ತಗೊಂಡು ನೀಡಲ್ನ ಸೂಜಿಗೆ ಹಾಕ್ಬಿಟ್ಟು ಬೀಡ್ ಇವಾಗ ದಾರ ತೆಗೋಬೇಕು. ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತು ಸೀರೆ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ಮತ್ತು ಸೀರೆಗೆ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನು ಮತ್ತು 4 ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿ ಬರುತ್ತಲ್ಲಿ ಲಾಕ್ ಮಾಡಬೇಕು. ತ್ರೀ ಟೈಮ್ಸ್ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಬಿಟ್ಮೇಲೆ ಮತ್ತೆ ಒಂದು ಬೀಡು. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ಲಿಗೆ ಬಿಟ್ಟು ಎಲ್ಲಿ ಬರುತ್ತೆ ನೋಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಿ ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಮತ್ತೆ ಎಲ್ಲಿ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಸೀರೆಗೆ ಲಾಸ್ಟಲ್ಲಿ 4 ಚೈನ್ 2 ಟೈಮ್ಸ್ ಹಾಕಬೇಕು. ಫೋರ್ ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ದಾರ ಮೇಲೆ ತೆಕ್ಕೊಂಡು ಕಟ್ ಮಾಡಬೇಕು. ಕಟ್ ಮಾಡಿ ಮೇಲೆ ತಾಳಿ ಇಲ್ಲದ್ರೆ ನಾಟ್ ಬೀಳುತ್ತೆ ಮತ್ತು ದಾರ ಬಿಚ್ಚೋಗೋದಿಲ್ಲ. ನೋಡಿ ಸೀರೆ ಫುಲ್ ಹಾಕಿದ್ದೀನಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ಹೆಂಗೆ ಬಂದಿದೆ ಅಂತ. ಒಂದು ಸ್ಟೆಪ್ ಸೆಕೆಂಡ್ ಸ್ಟೆಪ್ ಹಾಕಿ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ. ಅದನ್ನ ಹಾಕಿದ್ದೀನಿ. ಈ ಥರ ಬರುತ್ತೆ ಆರ್ಚ್ ಟ್ರಿಪಲ್ ಕೋಶ. ಈ ಥರ ಫುಲ್ ಹಾಕಿದ್ದೀನಿ. ಸ್ವಲ್ಪ ಇದೆ ತೋರಿಸ್ತೀನಿ ನಿಮಗೆ. ಫಸ್ಟು ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಈ ಥರ ಲಾಕ್ ಮೇಲೆ ಲಾಕ್ ಮಾಡಿ ಸ್ಟಾರ್ಟಿಂಗಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತು 4 ಚೈನ್ ಹಾಕಿ ಮತ್ತು ಎಲ್ಲಿ ಫಸ್ಟಲ್ಲಿ ಲಾಕ್ ಮಾಡಿತ್ತು ಆ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಪಕ್ಕ ಚೈನ್ಗೆ ಲಾಕ್ ಮಾಡ್ಕೊಬೇಕು. ಮತ್ತು ಒಂದು ಸರಿ ಚೈನ್ ಲಾಕ್ ಮಾಡಬೇಕು. 1 2 4 ಚೈನ್ಗೆ 3 ಲಾಕ್ ಮಾಡಬೇಕು. 3 ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ನೀಡಲ್ ಮೇಲೆ 2 ಸರಿ ದಾರ ತಗೊಂಡು ಬೀಡಿಂದೆ ದಾರ ಇರ್ತದೆ ಆ ದಾರಾಗೆ ಆರ್ಚ್ ಮಾಡಬೇಕು. ನೋಡಿ ಸೂಜಿ ಮೇಲೆ ಮತ್ತೆ ಇಲ್ಲಿ 3 ಲೂಪ್ ಬರುತ್ತೆ.
ಫಸ್ಟ್ 2 ಲೂಪ್ ಒಂದು, ಮತ್ತೆ 2 ಲೂಪ್ ಒಂದು, ಮತ್ತೆ 2 ಲೂಪ್ ಒಂದು, ಮತ್ತು ಸೂಜಿ ಮೇಲೆ 2 ಟೈಮ್ಸ್ ದಾರ ತಗೊಂಡು ಫಸ್ಟ್ 2ನ ಒಂದು, ಮತ್ತೆ 2ನ ಒಂದು, ಮತ್ತೆ 2ನ ಒಂದು ಟ್ರಿಪಲ್ ಕ್ರೋಶೆಟ್ ಹಾಕಬೇಕು. ಮತ್ತು ಬೀಡಿಂದ ದಾರಕ್ಕೆ ನೀಡಲ್ ಹಾಕ್ಬಿಟ್ಟು ಒಂದ್ಸರಿ ತಗೊಂಡು ಮತ್ತು ಟ್ರಿಪಲ್ ಕ್ರೋಶೆಟ್ ಫಸ್ಟ್ 2 ದಾರನ ಒಂದು, ಮತ್ತೆ 2 ದಾರನ ಒಂದು, ಮತ್ತೆ 2 ದಾರನ ಒಂದು. ಮೇಲೆ ದಾರ 2 ಟೈಮ್ಸ್ ತಗೊಂಡು ಮತ್ತು ಬೀಡಿಂದ ದಾರಕ್ಕೆ ಒಂದ್ಸರಿ ತಗೊಂಡು ಫಸ್ಟ್ 2 ದಾರನ ಒಂದು, ಮತ್ತೆ 2 ದಾರ ಒಂದು, ಮತ್ತೆ 2 ದಾರ ಒಂದು, ಮತ್ತು ನೀಡಲ ಮೇಲೆ 2 ಟೈಮ್ಸ್ ದಾರ ತಗೊಂಡು ಮತ್ತು ನೀಡಲಿಂದ ಹಿಂದಿರೋ ದಾರಕ್ಕೆ ಹಾಕಿ ಅದೆಲ್ಲ ಥ್ರೆಡ್ ತಗೊಂಡು ಫಸ್ಟ್ 2 ಒಂದು, ಮತ್ತೆ 2 ಲೂಪ್ನ ಒಂದು, ಇನ್ನೆರಡು ಲೂಪ್ನ ಒಂದು ಟ್ರಿಪಲ್ ಕ್ರೋಶೆಟ್ ನೀಡಲ ಮೇಲೆ 2 ಸಲ ದಾರ ತಗೊಂಡು ಮತ್ತು ಇದು ಬಿಡಿನ ದಾರಲ್ಲಿ ಒಂದು ಸಲ ದಾರ ತಗೊಂಡು ಫಸ್ಟ್ 2 ದಾರನ ಒಂದು, ಮತ್ತೆ 2 ದಾರನ ಒಂದು, ಇನ್ನೆರಡು ದಾರನ ಒಂದು, ಸೂಜಿ ಮೇಲೆ 2 ಸಾರಿ ದಾರಲ್ಲಿ ಒಂದು ಹಾಕಿ ಒಂದು ಸಾರಿ ಫಸ್ಟ್ 2 ದಾರನ ಒಂದು, ಮತ್ತೆ 2, ಮತ್ತೆ 2 ದಾರನ ಒಂದು ಮಾಡಬೇಕು. ಮತ್ತು ನೀಡಲ ಮೇಲೆ 2 ಸಲ ದಾರ ತಗೊಂಡು ಬಿಡಿಂದ ದಾರಕ್ಕೆ ಹಾಕಿ ನೀಡಲನ್ನ ಫಸ್ಟ್ 2ನ ಒಂದು, ಮತ್ತೆ 2ನ ಒಂದು, ಹೀಗೆ ಬೀಡಿನ ದಾರಕ್ಕೆ 12 ಹಾಕಬೇಕು. 12 ಟ್ರಿಪಲ್ ಕ್ರೋಶೆಟ್ ಹಾಕಬೇಕು. ಫಸ್ಟ್ 2ನ ಒಂದು, ಮತ್ತೆ 2ನ ಒಂದು, ಮತ್ತೆ 2ನ ಒಂದು, ನೀಡಲ 2 ಸಲ ದಾರ ತಗೊಂಡು ಬೀಡಿಂದ ಇರೋ ದಾರಕ್ಕೆ ಹಾಕಿ ದಾರ ಅಲ್ಲಿ ಕೆಳಗಡೆಯಿಂದ ಮೇಲೆ ಹಾಕಿ ದಾರ ತಗೊಂಡು ಫಸ್ಟ್ 2 ದಾರನ ಒಂದು, ಮತ್ತೆ 2 ದಾರನ ಒಂದು, 2 ದಾರನ ಒಂದು, ಈ ಥರ ಬರುತ್ತೆ. ಇನ್ನು ಸ್ವಲ್ಪ ಆರ್ಚಿದ ಹಾಕಿ ತೋರಿಸ್ತೀನಿ ನಿಮಗೆ. ಕೌಂಟ್ ಮಾಡ್ಕೊಂಡು ಹಾಕಿ, ಇಲ್ಲಾಂದರೆ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಕೌಂಟ್ ಮಾಡ್ಕೊಳ್ರಿ. ಹಿಂಗೆ ಹಾಕ್ಕೊಂಡು ಕೌಂಟ್ ಮಾಡೋ ಬರಲ್ಲ ಅಂದರೆ ಒಂದು ಸ್ವಲ್ಪ ದೂರ ಹಾಕ್ಬಿಟ್ಟು ಮತ್ತೆ ಕೌಂಟ್ ಮಾಡಿ ಎಷ್ಟು ಬಂದಿದೆ ಅಂತ. ಮತ್ತು 12 ಆದಮೇಲೆ ನೀಡಲ್ ಇಟ್ಬಿಟ್ಟು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು 4 ಚೈನ್ ಮೇಲೆ ಲಾಕ್ ಮಾಡಿ. ಲಾಕ್ ಆದ್ಮೇಲೆ ಮತ್ತೆ ಪಕ್ಕದಲ್ಲಿ ಒಂದು ಲಾಕ್ ಮಾಡಿ, ಮತ್ತು ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವಿ 4 ಚೈನ್ ಹಾಕಿ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಿ ಮತ್ತು 4 ಚೈನ್ ಕುಚ್ಚು ಕಟ್ಟೋಕ್ಕೆ 4 ಚೈನ್ ಹಾಕ್ಕೋಬೇಕು. ಈ ಥರ ಬರುತ್ತೆ. ನಾವು ಬೀಡ್ಸ್ ಹಾಕ್ತೀನಿ, ಎಕ್ಸ್ಟ್ರಾ ಲುಕ್ ಬರುತ್ತೆ. 1 2 3 4 ಚೈನ್ ಹಾಕಿ ಫಸ್ಟ್ ಎಲ್ಲ ಲಾಕ್ ಮಾಡ್ತೀವಿ. 4 ಚೈನ್ ಹಾಕ್ಬಿಟ್ಟು ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಡೈರೆಕ್ಟ್ ಅಲ್ಲಿಂದನೇ ನೀಡಲಿಂದ ದಾರಗೆ ಸೂಜಿ ಹಾಕಿ, ಸೂಜಿ ಹಾಕಿ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪ್ನ ಒಂದು, ಮತ್ತೆ 2 ಲೂಪ್ನ ಒಂದು, ಇನ್ನೆರಡು ಲೂಪ್ನ ಒಂದು ಟ್ರಿಪಲ್ ಕ್ರೋಶೆಟ್ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಬೀಡಿಂದ ಇರೋ ದಾರಕ್ಕೆ ನೀಡಲ್ ಹಾಕಿ ಆವಾಗ 3 ಲೇಯರ್ ಆಗುತ್ತೆ. ಫಸ್ಟ್ 2 ಲೇಯರ್ನ ಒಂದು, ಮತ್ತೆ 2 ಲೇಯರ್ ಒಂದು, ಇನ್ನೆರಡು ಲೇಯರು ಒಂದು. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಟ್ರಿಪಲ್ ಕ್ರೋಶೆಟ್ ಮಾಡಬೇಕು. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಮತ್ತು ಬೀಡಿಂದ ಇರೋ ದಾರಲ್ಲಿ ಸೂಜಿನ ಹಾಕಿ ತಗೊಂಡು ಫಸ್ಟ್ 2 ದಾರನ ಒಂದು, ಇನ್ನೆರಡು ದಾರ ಒಂದು, ಇನ್ನೆರಡು ದಾರನ ಒಂದು. ಯಾರನ್ನ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಥರ ಗ್ರ್ಯಾಂಡಾಗಿ ಹಾಕ್ಕೊಡಿ ಫ್ರೆಂಡ್ಸ್. ಇದಕ್ಕೆ ಚಾರ್ಜ್ ಬಂದು ಪ್ಲೇಸ್ ಡಿಪೆಂಡು. ನಮ್ಮ ಕಡೆ 600-700 ತಗೊಂಡು ಚಾರ್ಜ್ ಮಾಡ್ತೀವಿ. ಅವರ್ ಪ್ಲೇಸ್ ಡಿಪೆಂಡು. ನೀಡಲ್ ಮೇಲೆ ದಾರ ತಗೊಂಡು
ಬೀಡಿಂದಿರೋ ದಾರಕ್ಕೆ ಹಾಕಿ ಮತ್ತು ಫಸ್ಟ್ ಎರಡು ದಾರನ ಒಂದು ಮತ್ತು ಎರಡು ದಾರನ ಒಂದು ದಾರ ತಗೊಂಡು ಕೆಳಗಡೆ ದಾರಲ್ಲಿ ಹಾಕಿ ಫಸ್ಟ್ ಎರಡು ದಾರನ ಒಂದು ಮತ್ತು ಎರಡು ದಾರನ ಒಂದು ಸೇಮ್ ಹಿಂಗೆ ಫುಲ್ ಸ್ಯಾರಿ ಫುಲ್ ಹಿಂಗೆ ಹಾಕಬೇಕು. ಆದಮೇಲೆ ಮತ್ತು ನೋಡಿ ನೀರಲ್ಲಿಗೆ ಬಿಟ್ಟು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿ ಫಸ್ಟ್ ಎಲ್ಲಿ ಲಾಕ್ ಮಾಡಿತ್ತು 4 ಚೈನ್ ಹಾಕಿ ಆ ಲಾಕ್ ಮೇಲೆ ಮತ್ತೆ ಇನ್ನೊಂದು ಲಾಕ್ 4 ಚೈನ್ 1 2 3 4 ಚೈನ್ ಹಾಕಿ ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವೋ 4 ಚೈನ್ ಹಾಕಿ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಇವಾಗ ಲಾಕ್ ದಾರ ತಗೊಂಡ್ಮೇಲೆ ಸ್ವಲ್ಪ ದಾರ ಇಟ್ಕೊಂಡು ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ದಾರನ ಇಳ್ಕೊಂಬಿಡ್ಬೇಕು. ನೋಡಿ ಅವಾಗ ನಾಟ್ ಬೀಳುತ್ತೆ, ಬಿಚ್ಚೋಕೋದಿದ್ದ ನಾಟ್ ಬೀಳುತ್ತೆ. ನೋಡಿ ಸೆಕೆಂಡ್ 2 ಲೇಯರ್ಸ್ ಆಯಿತು. ಇನ್ನೊಂದು ಲೇಯರ್ ಇದೆ. ಈ ಲೇಯರಲ್ಲಿ ಬೀಡ್ಸ್ ಹಾಕಬೇಕು. 12 ತ್ರಿಬಲ್ ಕ್ರೋಶೆಟ್ಗೆ 12 ಬೀಡ್ಸ್, ಸ್ಮಾಲ್ ಬೀಡ್ಸ್, ಸ್ಮಾಲ್ ಬಾಲ್ ರೌಂಡ್ ಬೀಡ್ಸ್. ನೋಡಿ ಹಾಕಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಹಾಕ್ಬೇಕಂತ. ನೋಡಿ ಸ್ಯಾರಿ ಫುಲ್ ಹಾಕ್ಕೊಂಡಿದ್ದೀನಿ. ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಈ ಥರ ಟ್ರೈ ಮಾಡಿ ನೋಡಿ. ನಿಮ್ಮ ಸೀರೆಗೆ ನೀವೇ ಹಾಕ್ಕೊಳ್ಳಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ಕು. ಫಸ್ಟ್ 4 ಚೈನ್ಗೆ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡಬೇಕು. 4 ಚೈನ್ ಹಾಕಬೇಕು. ಹಾಕಿ ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ದೀವಿ ಗ್ರೀನ್ ಕಲರಲ್ಲಿ ಲಾಕ್ ಮಾಡಿದ್ದೀವಲ್ಲ ಅವಾಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಿ ಆದಮೇಲೆ ಡೈರೆಕ್ಟ್ ಅಲ್ಲಿಂದನೇ ಇವಾಗ ಬೀಡ್ಸ್ ಹಾಕ್ಕೊಂಡು ಹೋಗ್ಬೇಕು. ಸ್ಮಾಲ್ ಬೀಡ್ಸ್, ಸ್ಮಾಲ್ ರೌಂಡ್ ಬೀಡ್ಸ್. ನಾನು ಒಂದೇ ಸರಿ 4 ಬೀಡ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಕೈಲಾದ್ರೆ ನೀವು ಒಂದೇ ಸರಿ ಹಾಕ್ಕೊಳ್ಳಿ. ನೀಡಲ್ಗೆ ಒಂದೊಂದೇ ಹಾಕ್ಕೊಬೇಕು. ಇವಾಗ ನೀಡಲಿಂದ ಹಿಂಗೆ ಹಾಕ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್. ಒಂದೇ ಸರಿ 4 ಬೀಡ್ ಎಷ್ಟು ಇಡಿಸಿದ್ರೆ ಅಷ್ಟು ನೀಡಲ್ಗೆ. ಒಂದೊಂದೇ ಹಾಕ್ಕೋಬೇಕಂದ್ರೆ ಟೈಮು ಜಾಸ್ತಿ ಹಿಡಿಸುತ್ತೆ. ನೋಡಿ ಒಂದು ಬೀಡ್ ಹಾಕ್ಕೊಂಡು ಫಸ್ಟ್ ಹಾಕಿರ್ತೀವಿ ತ್ರಿಬಲ್ ಆ ಗ್ಯಾಪಲ್ಲಿ ಒಂದು ಲಾಕ್ ಮಾಡಬೇಕು. ಬೀಡ್ ಲಾಕ್ ಒಂದು ಬೀಡ್ ಮೇಲೆ ಒಂದು ದಾರ ತಗೊಂಡು ಆ ಚೈನ್ ಗ್ಯಾಪಲ್ಲಿ ಪಕ್ಕದಲ್ಲಿ ಹಾಕಿರ್ತೀವಲ್ಲ ಟ್ರಿಪಲ್ ಕ್ರೋಶೆಟ್ಟು ಆ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಒಂದು ಬೀಡ್ ಹಾಕ್ಕೋಬೇಕು. ನೀಡಲ್ ಮೇಲೆ ಒಂದು ದಾರ ಎತ್ಕೋಬೇಕು. ಎತ್ಕೊಂಡು ಪಕ್ಕದಲ್ಲಿ ಗ್ಯಾಪಲ್ಲಿ ಲಾಕ್. ಇನ್ನೊಂದು 4 ಬೀಡ್ ಹಾಕ್ಕೊಂತಂದೆ ಸರಿ. 1 2 3 4 ಬೀಡ್ನ ದಾರ ಒಳಗಡೆ ಹಾಕಿ ನೀಡಲ್ ಮೇಲೆ ಒಂದು ದಾರ ತಗೊಂಡು ತ್ರಿಬಲ್ ಕ್ರೋಶೆಟ್ ಗ್ಯಾಪಲ್ಲಿ ಸೂಜಿನ ಹಾಕಿ ದಾರ ತಗೊಂಡು ಸೇಮ್ ನೀಡಲ್ ಮೇಲೆ ಒಂದು ಫಸ್ಟ್ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ದಾರ ತಗೊಂಡು ಪಕ್ಕ ಚೈನಲ್ಲಿ ಲಾಕ್ ಮಾಡಬೇಕು. ಬೀಡ್ ಹಾಕಿ ಬೀಡ್ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕ ತ್ರಿಬಲ್ ಕ್ರೋಶೆಟ್ಗೆ ಒಂದು ಲಾಕ್ ಮಾಡಬೇಕು. ಬಿಕೌಟು
ಬೀಡ್ ಲಾಕ್ ಮಾಡಿ ಪಕ್ಕ ಚೈನಲ್ಲಿ ನೋಡಿ ಈ ಥರ ಬರುತ್ತೆ. ನಾನು 8 ಹಾಕಿದ್ದೀನಿ ಬೀಡ್ಸು, ಇಂಟು 4 ಹಾಕಬೇಕು ನೋಡಿ. ನೀಡೆಲ್ಲ ಹಾಕ್ಕೊಂಡು ಒಂದು ಬಿಡ್ತಾಯಿದ್ನ ಒಳಗಡೆಗೆ ಒಂದು ಬೀಡಾಗಿ ಒಳಗಡೆ ಹಾಕ್ಬಿಟ್ಟು ಬೀಡ್ ಮೇಲೆ ಒಂದು ಸರಿ ದಾರ ತಗೊಂಡು ಬೀಡ್ ಲಾಕು, ಟ್ರಿಪಲ್ ಕ್ರೋಶೆಟ್ ಗ್ಯಾಪಲ್ಲಿ ಬೀಡ್ ಲಾಕು. ಬೀಡ್ ತಗೊಂಡು ಬೀಡ್ ಲಾಕ್ ಮಾಡಿ ಕ್ರೋಶೆಟ್ಟಲ್ಲಿ ಗ್ಯಾಪಲ್ಲಿ ಒಂದು ಚೈನ್ ಲಾಕು. ಮತ್ತು ಒಂದು ಚೈನ್ ಬೀಡ್ ಹಾಕಿ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಸೇಮ್ ಬೀಡ್ ಹಾಕಿ ಎಲ್ಲಿ ಬರುತ್ತೆ ನೋಡಿಕೊಂಡು 12 ಬೀಡ್ಸ್ ಆದಮೇಲೆ ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಬೇಕು. ಸೀರೆಗೆ ಈ ಥರ ಬರುತ್ತೆ ಗ್ರ್ಯಾಂಡ್ ಲುಕ್ಕು. ಆವಾಗ ಲಾಕ್ ಮಾಡಿರ್ತೀವಿ, ಸೆಕೆಂಡ್ ಸ್ಟೆಪ್ಪಲ್ಲ ಲಾಕ್ ಮಾಡಿಬಿಟ್ಟು 4 ಚೈನ್ಗೆ 4 ಚೈನ್ ಹಾಕಬೇಕು. ಲಾಕ್ ಆದಮೇಲೆ ಮತ್ತು 4 ಚೈನ್ ಹಾಕಿ ಫಸ್ಟಲ್ಲಿ ಲಾಕ್ ಮಾಡಿರ್ತೀವಿ. 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಆದಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಅಲ್ಲಿಂದನೇ ಇವಾಗ ಬೀಡ್ಸ್ ಹಾಕ್ಕೊಂಡು ಹೋಗ್ಬೇಕು. ಲಾಕ್ ಮಾಡಿದಾದ್ಮೇಲೆ ಅಲ್ಲಿಂದ ಬೀಡ್ಸ್ ಹಾಕ್ಕೊಂಡು ಹೋಗ್ಬೇಕು. ಬೀಡ್ಸ್ ಈ ಥರ ಹಾಕ್ಬೇಕು. ಈ ಥರ 12 ಟ್ರಿಪಲ್ ಕ್ರೋಶೆಟ್ಗೆ 12 ಬೀಡ್ಸ್ ಹಾಕಬೇಕು. ಹಾಕಿ ಲಾಕ್ ಮಾಡಿ ಫಸ್ಟ್ ಇಲ್ಲಿ ಲಾಕ್ ಮಾಡಿತ್ತು, ಲಾಕ್ ಮೇಲೆ ಲಾಕ್ ಮಾಡಿ ಮತ್ತು ಒಂದು ಚೈನ್ ಹಾಕಿ 2 ಚೈನ್ ಹಾಕಿಬಿಟ್ಟು ದಾರ ಮೇಲೆ ಮಾಡಿ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು 3 1 ಗಂಟೆ ಆಗಿಬಿಟ್ಟು ಲಾಸ್ಟಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಸ್ವಲ್ಪ ಹಿಂದೆ ಗ್ಲೂ ಆಗಿಬಿಟ್ಟು ಮೆತ್ತಿಸ್ಬೇಕು ನೋಡಿ. ಸ್ಯಾರಿ ಫುಲ್ ಈ ಥರ ಹಾಕಿದ್ದೀನಿ. ಇದಕ್ಕೆ ಕುಚ್ಚು ಕಟ್ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ. ಕುಚ್ಚು ಕಟ್ಟಿದ್ದೀನಿ ನಾನು. ಕುಚ್ಚು ಕಟ್ಟಾದಮೇಲೆ ಯಾವ ರೀತಿ ಕಾಣಿಸುತ್ತೆ ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನು ಕಲರ್ ಅದೊಂದು ಇದೊಂದು ಹಾಕ್ಕೊಂಡಿದ್ದೀನಿ, ಗ್ರೀನ್ ಒಂದು ಹಾಕಿದ್ದೀನಿ, ಪಿಂಕ್ ಒಂದು ಹಾಕಿದ್ದೀನಿ ಕಲರ್ ಕುಚ್ಚು ಕಟ್ಟಕ್ಕೆ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೋಗಬೇಡ್ರಿ ಫ್ರೆಂಡ್ಸ್.